SIT ರಚನೆ ಆಗದೆ ಇದ್ದಿದ್ರೆ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಗೊಂದಲಗಳಿತ್ತಲ್ಲ, ಆ ಗೊಂದಲ ಹಾಗೆ ಕಂಟಿನ್ಯೂ ಆಗಿರುವಂಥದ್ದು. ಸರ್ಕಾರ SIT ರಚನೆ ಮಾಡಿದಂಥ ಹಿನ್ನೆಲೆಯಲ್ಲಿ ಅಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ. ಆದರೆ ಸರ್ಕಾರದ ವಿರುದ್ಧನೇ ಈ ಒಂದು ಕೇಸನ್ನ ಅಂದ್ರೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಅಂತೂ ನಾನಾ ರೀತಿಯಾದಂಥ ಅಸ್ತ್ರವನ್ನ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಧರ್ಮಸ್ಥಳ ವಿಚಾರದಲ್ಲಿ ಜೋರಾಗಿರುವಂಥದ್ದು ರಾಜಕೀಯ. ಇದೇ ವಿಚಾರವನ್ನ ಅಸ್ತ್ರ ಮಾಡಿಕೊಂಡಿದೆ ಬಿಜೆಪಿ. ಎಲ್ಲಿ ಅಲ್ಲಿ ಗುಂಡಿಯನ್ನ ತೋಡುವಂತ ಸಂದರ್ಭದಲ್ಲಿ, ಉತ್ಖನನ ಆಗುವಂತ ಸಂದರ್ಭದಲ್ಲಿ ಸುಮಾರು 10-11 ಸ್ಪಾಟ್ ಆಗುವವರೆಗೂ ಕೂಡ ಸೈಲೆಂಟ್ ಆಗೇ ಇದ್ರು ಬಿಜೆಪಿ. SIT ಸ್ವಾಗತ ಮಾಡ್ತೀವಿ, ಮಾಡ್ಲಿ, ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ಲಿ ಅಂತ ಹೇಳ್ತಾ ಇದ್ರು. ಈಗ SIT ರಚನೆ ಮಾಡಿದ್ಯಾಕೆ, ಅದನ್ನ ಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಹೋರಾಟ ತೀವ್ರಗೊಳಿಸಲಿಕ್ಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆಯಂತೆ. ರಾಧಾ ಮೋಹನ್ ದಾಸ್ ಅಂದ್ರೆ ರಾಜ್ಯ ಬಿಜೆಪಿಯ ಉಸ್ತುವಾರಿ, ಅವರಿಗೆ ಮತ್ತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೂಲಕ ಸೂಚನೆಯನ್ನ ಕೊಡಲಾಗಿದೆಯಂತೆ. ಬುರುಡೆ ಪ್ರಕರಣ ಜೀವಂತವಾಗಿ ಇಡುವಂತೆ ಸೂಚನೆ. ಇಂದು ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಎರಡನೇ ಹಂತದ ಹೋರಾಟಕ್ಕೆ ಸಜ್ಜಾಗ್ತಾ ಇರುವಂತದ್ದು ಬಿಜೆಪಿ. ಧರ್ಮಸ್ಥಳ ಹೆಸರನ್ನೇ ಅಸ್ತ್ರ ಮಾಡಿಕೊಂಡು ಹೋರಾಟವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಎಲೆಕ್ಷನ್ ವರೆಗೆ ಪ್ರಕರಣ ಜೀವಂತ ಇಡುವಂತ ತಂತ್ರ ಅಂತೆ. ಎಲೆಕ್ಷನ್ ವರೆಗೂ ಇವ್ರು ಜೀವಂತವಾಗಿಡುವಂಥದ್ದು ಆಲ್ಮೋಸ್ಟ್ ಸಾಧ್ಯನೇ ಇಲ್ಲ ಅಂತ ಕಾಣಿಸುತ್ತೆ. ಬಿಕಾಸ್ ಇನ್ನೂ ಒಂದು 3 ವರ್ಷಗಳು ಇರುವಂಥ ಹಿನ್ನೆಲೆಯಲ್ಲಿ ಯಾವ್ಯಾವ ಪಕ್ಷದಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗ್ತವೋ, ಯಾವ್ಯಾವ ರೀತಿಯ ಬದಲಾವಣೆಗಳಾಗ್ತವೋ ಗೊತ್ತಿಲ್ಲ. ಯಾಕೆಂದರೆ ಇದುವರೆಗಿನ ಬಿಜೆಪಿಯ ಹೋರಾಟವನ್ನ ನೋಡ್ಕೊಂಡೇ ಬಂದಂಥ ಸಂದರ್ಭದಲ್ಲಿ, ಈ ಕಳೆದ ಒಂದು 2 ವರ್ಷದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಯಾವ ಒಂದು ಹೋರಾಟವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದಾರೆ, ಯಾವ ಹೋರಾಟದ ಮುಖಾಂತರ ಅವರು ಸರ್ಕಾರವನ್ನ ನಡಗಿಸುವಂತ ಕೆಲಸವನ್ನ ಮಾಡಿದ್ದಾರೆ, ಆ ರೀತಿಯಾಗಿ ಒಂದು ಚಾಪನ್ನ ಮೂಡಿಸಿರುವಂಥದ್ದು ಯಾವುದು ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇಲ್ಲ. ಮೂಡ ಪ್ರಕರಣವನ್ನ ಹೊರತುಪಡಿಸಿ ನೋಡೋದಾದ್ರೆ ಇನ್ನ ಈ ಒಂದು ಪ್ರಕರಣವನ್ನ ಎಷ್ಟು ಮಟ್ಟಿಗೆ ಜೀವಂತವಾಗಿ ಇಡುವಂತ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ದಾರಲ್ಲ, ಅದು ಎಷ್ಟು ಮಟ್ಟಿಗೆ ಕೈ ಹಿಡಿಯುತ್ತೆ ಅನ್ನುವಂಥದ್ದು ಕಾದು ನೋಡ್ಬೇಕು. ಯಾಕಂದ್ರೆ ಇದು ಧರ್ಮಸ್ಥಳ ಅಂತ ಬಂದಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಭಕ್ತರಿದ್ದಾರೆ. ಸೊ ಈ ಒಂದು ವಿಚಾರವನ್ನ ಪದೇ ಪದೇ ಕೆದಕುವಂತ ಕೆಲಸವನ್ನ ಮಾಡಿದ್ರೆ ಅದು ಅವ್ರ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಬಹುದು ನೋಡಿ, ಬೇಕು ಅನ್ಬಿಟ್ಟು ಹಿಂದೂ ಧರ್ಮವನ್ನ, ಧಾರ್ಮಿಕ ಕ್ಷೇತ್ರವನ್ನ ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಮಾಡಿದೆ ಅನ್ನುವಂತ ನಿಟ್ಟಿನಲ್ಲಿ ಬಿಂಬಿಸಬಹುದು ಅನ್ನುವಂತ ಲೆಕ್ಕಾಚಾರ ಅಂತ.